ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದಲ್ಲಿ ಭಾರತೀಯ ಸೇನೆಗೆ ಭರ್ತಿಯಾಗಿ ಕರ್ನಾಟಕದಿಂದ ತಮ್ಮ ಸೇವೆ ಪ್ರಾರಂಭ ಮಾಡಿ ದೇಶದ ವಿವಿಧೆಡೆ ಸೇವೆ ಸಲ್ಲಿಸಿ ನಿವೃತ್ತಿ ನಂತರ ಯೋಧನು ತಾನು ಕಲಿತ ಸಂಸ್ಥೆಗೆ ಭೇಟಿ ನೀಡಿದರು. ಇದೊಂದು ಹೃದಯ ಸ್ಪರ್ಶಿ ಕ್ಷಣ. ಏಕೆಂದರೆ ಆರ್ಮಿ ಸೇರುವ ಮುಂಚೆ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದ ಮೊದಲ ಬ್ಯಾಚಿನ ಶಿಬಿರಾರ್ಥಿಯಾಗಿ ಇದೇ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಆರ್ಮಿಯಲ್ಲಿ ಸೇರಿ ಭಾರತಾಂಬೆಯ ಸೇವೆಯನ್ನು ಮಾಡಿ ನಿವೃತ್ತಿಯಾದ ನಂತರ ತಾನು ಕಲಿತ ಸಂಸ್ಥೆಗೆ ಭೇಟಿ ನೀಡಿದರು. ಆರ್ಮಿ ಮತ್ತು ಪೊಲೀಸ್ ತರಬೇತಿ ಶಿಬಿರಾರ್ಥಿಗಳು ಈ ವೀರ ಯೋಧನಿಗೆ ಸ್ವಾಗತ ಮಾಡಿಕೊಂಡರು. ಆರ್ಮಿ ಮತ್ತು ಪೊಲೀಸ್ ಪೂರ್ವಭಾವಿ ತರಬೇತಿ ಶಿಬಿರಾರ್ಥಿಗಳು ಕಬಡ್ಡಿ ಪಂದ್ಯಾಟವನ್ನು ರಿಬ್ಬನ್ ಕಟ್ ಮಾಡುವುದರ ಮುಖಾಂತರ ಯೋಧ ಶಿವಬಸು ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಫಸ್ಟ್ ರೌಂಡ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಪಂದ್ಯಾವಳಿಯಲ್ಲಿ ಮೊದಲ ಪಂದ್ಯ BSF ಶಿಬಿರಾರ್ಥಿಗಳ ತಂಡ ಹಾಗೂ CRPF ಶಿಬಿರಾರ್ಥಿಗಳ ತಂಡ ಈ ತಂಡಗಳ ನಡುವೆ ನಡೆದದ್ದು. ಇದರಲ್ಲಿ BSF ಶಿಬಿರಾರ್ಥಿಗಳ ತಂಡವು ಗೆಲುವು ಸಾಧಿಸಿತು. ಎರಡನೆಯ ಪಂದ್ಯ ಇಂಡಿಯನ್ ಆರ್ಮಿ ಶಿಬಿರಾರ್ಥಿಗಳ ತಂಡ ಮತ್ತು ಇಂಡಿಯನ್ ನೇವಿ ಶಿಬಿರಾರ್ಥಿಗಳ ತಂಡದ ಮಧ್ಯೆ ನಡೆಯಿತು. ಇದರಲ್ಲಿ ಇಂಡಿಯನ್ ಆರ್ಮಿ ಶಿಬಿರಾರ್ಥಿಗಳ ತಂಡ ಗೆಲುವು ಸಾಧಿಸಿತು. ಮೂರನೇ ಪಂದ್ಯ CISF ಶಿಬಿರಾರ್ಥಿಗಳ ತಂಡ ಹಾಗೂ ITBP ಶಿಬಿರಾರ್ಥಿಗಳ ತಂಡಗಳ ನಡುವೆ ನಡೆಯಿತು. ಇದರಲ್ಲಿ CISF ಶಿಬಿರಾರ್ಥಿಗಳ ತಂಡ ವಿಜಯವನ್ನು ಪಡೆಯಿತು. ನಾಲ್ಕನೆಯ ಪಂದ್ಯ ಇಂಡಿಯನ್ ಏರ್ ಫೋರ್ಸ್ ಶಿಬಿರಾರ್ಥಿಗಳು ಹಾಗೂ ಅಸ್ಸಾಂ ರೈಫಲ್ಸ್ ಶಿಬಿರಾರ್ಥಿಗಳ ತಂಡಗಳ ಮಧ್ಯೆ ಜರುಗಿತು. ಇದರಲ್ಲಿ ಅಸ್ಸಾಂ ರೈಫಲ್ಸ್ ಶಿಬಿರಾರ್ಥಿಗಳ ತಂಡವು ಗೆಲುವು ಪಡೆಯಿತು. ಎರಡನೆಯ ಸುತ್ತು ಸೆಮಿಫೈನಲ್ ಮ್ಯಾಚ್. ಮೊದಲ ಪಂದ್ಯ CISF ಶಿಬಿರಾರ್ಥಿಗಳ ತಂಡ ಹಾಗೂ BSF ಶಿಬಿರಾರ್ಥಿಗಳ ತಂಡಗಳ ಮಧ್ಯೆ ನಡೆಯಿತು. ಇದರಲ್ಲಿ BSF ತಂಡದ ವಿಜಯವನ್ನು ಸಾಧಿಸಿತು. ಫೈನಲ್ ಪಂದ್ಯಕ್ಕೆ ಆಯ್ಕೆಯಾಯಿತು. ಎರಡನೆಯ ಸೆಮಿಫೈನಲ್ ಮ್ಯಾಚ್ ಇಂಡಿಯನ್ ಆರ್ಮಿ ಶಿಬಿರಾರ್ಥಿಗಳ ತಂಡ ಹಾಗೂ ಅಸ್ಸಾಂ ರೈಫಲ್ಸ್ ಶಿಬಿರಾರ್ಥಿಗಳ ತಂಡಗಳ ನಡುವೆ ನಡೆಯಿತು. ಇದರಲ್ಲಿ ಇಂಡಿಯನ್ ಆರ್ಮಿ ಶಿಬಿರಾರ್ಥಿಗಳ ತಂಡ ಭರ್ಜರಿಯಾದ ಗೆಲುವಿನೊಂದಿಗೆ ಫೈನಲ್ ಪ್ರವೇಶವನ್ನು ಪಡೆಯಿತು. ತೃತೀಯ ಬಹುಮಾನಕ್ಕೆ CISF ತರಬೇತಿ ಶಿಬಿರಾರ್ಥಿಗಳ ತಂಡ ಮತ್ತು ಅಸ್ಸಾಂ ರೈಫಲ್ಸ್ ಶಿಬಿರಾರ್ಥಿಗಳ ತಂಡ ಎರಡೂ ತಂಡಗಳು ಭಾಗವಹಿಸಿದ್ದು, ನಿವೃತ್ತ ಆರ್ಮಿ ಯೋಧ ಟಾಸ್ ಹಾರಿಸುವುದರ ಮೂಲಕ ಆಟವನ್ನು ಪ್ರಾರಂಭಿಸಿದರು. ತೃತೀಯ ಬಹುಮಾನಕ್ಕಾಗಿ CISF ಶಿಬಿರಾರ್ಥಿಗಳ ತಂಡ ಹಾಗೂ ಅಸ್ಸಾಂ ರೈಫಲ್ಸ್ ಶಿಬಿರಾರ್ಥಿಗಳ ತಂಡ ಸೆಣಸಾಡಿದವು. ಇವುಗಳಲ್ಲಿ ಅಸ್ಸಾಂ ರೈಫಲ್ಸ್ ಶಿಬಿರಾರ್ಥಿಗಳ ತಂಡ ತೃತೀಯ ಹಾಗೂ CISF ಶಿಬಿರಾರ್ಥಿಗಳ ತಂಡ ಚತುರ್ಥ ಸ್ಥಾನಕ್ಕೆ ತೃಪ್ತಿಯನ್ನು ಪಡೆದುಕೊಂಡವು. ಪ್ರಥಮ ಮತ್ತು ದ್ವಿತೀಯ ಬಹುಮಾನಕ್ಕಾಗಿ ಇಂಡಿಯನ್ ಆರ್ಮಿ ತಂಡ ಮತ್ತು BSF ಶಿಬಿರಾರ್ಥಿಗಳ ತಂಡ ಈ ಎರಡು ತಂಡಗಳು ಮೈದಾನಕ್ಕೆ ಬಂದಿದ್ದು, ಆರ್ಮಿ ಯೋಧ ಟಾಸ್ ಮಾಡುವ ಮುಖಾಂತರ ಚಾಲನೆ ಮಾಡಿದರು. ಅತಿಥಿಗಳು ಮತ್ತು ಆರ್ಮಿ ಯೋಧರು ಕಬಡ್ಡಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡುವ ಮುಖಾಂತರ ಶುಭ ಕೋರಿದರು. ಮೂರನೆಯ ರೌಂಡ್ ಅಂತಿಮವಾದ ಪಂದ್ಯ. ಇದರಲ್ಲಿ ಇಂಡಿಯನ್ ಆರ್ಮಿ ಶಿಬಿರಾರ್ಥಿಗಳ ತಂಡ ಹಾಗೂ BSF ಶಿಬಿರಾರ್ಥಿಗಳ ತಂಡಗಳ ನಡುವೆ ನಡೆಯಿತು. ಈ ಪಂದ್ಯದಲ್ಲಿ ಇಂಡಿಯನ್ ಆರ್ಮಿ ಶಿಬಿರಾರ್ಥಿಗಳ ತಂಡ ಭರ್ಜರಿಯಾದ ಗೆಲುವನ್ನು ಪಡೆದುಕೊಂಡು ವಿಜಯದ ಮಾಲೆಯನ್ನು ತಮ್ಮದಾಗಿಸಿಕೊಂಡರು. ಅದೇ ರೀತಿ ವುಮೆನ್ ಮಿಲಿಟರಿ ಪೊಲೀಸ್ ಶಿಬಿರಾರ್ಥಿಗಳ ತಂಡ ಹಾಗೂ ಮಹಿಳಾ ಸಿವಿಲ್ ಪೊಲೀಸ್ ಶಿಬಿರಾರ್ಥಿಗಳ ತಂಡ ಭಾಗವಹಿಸಿದ್ದು, ಇದರಲ್ಲಿ ವುಮೆನ್ ಮಿಲಿಟರಿ ಪೊಲೀಸ್ ಶಿಬಿರಾರ್ಥಿಗಳ ತಂಡ ವಿಜಯವನ್ನು ಸಾಧಿಸಿ ಸಂಭ್ರಮಿಸಿದರು. ಸಾಯಂಕಾಲ ಸಮಯದಲ್ಲಿ ಗೆದ್ದಂತಹ ತಂಡಗಳಿಗೆ ಬಹುಮಾನ ವಿತರಣೆ ಮತ್ತು ಆರ್ಮಿ ಯೋಧನಿಗೆ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು. ಆರ್ಮಿ ಯೋಧನಿಗೆ ಶಿಬಿರಾರ್ಥಿಗಳು ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಲಕ್ಷ್ಮಣ್ ಅಡಿಹುಡಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಅಜ್ಜಪ್ಪ ಕಂಕನವಾಡಿ, ಹನುಮಂತ್ ಕಂಕನವಾಡಿ, ಹಾಲಪ್ಪ ಅಂತರ್ಗಟ್ಟಿ, ಆನಂದ್ ಬ್ಯಾಳಿ ಹಾಗೂ ಸಂಸ್ಥೆಯ ಸಿಬ್ಬಂದಿಯವರು ಭಾಗವಹಿಸಿದ್ದರು. ಆರ್ಮಿ ನಿವೃತ್ತ ಯೋಧನಿಗೆ ಸತ್ಕಾರ ಕಾರ್ಯಕ್ರಮ ಜರುಗಿತು. ಕಬಡ್ಡಿ ಕ್ರೀಡೆಯಲ್ಲಿ ತೃತೀಯ ಬಂದ ಅಸ್ಸಾಂ ರೈಫಲ್ಸ್ ಶಿಬಿರಾರ್ಥಿಗಳ ತಂಡಕ್ಕೆ ಆರ್ಮಿ ಯೋಧರು ವಿದ್ಯಾರ್ಥಿಗಳ ಕೊರಳಿಗೆ ಮೆಡಲ್ ಹಾಕುವುದರ ಮೂಲಕ ತಂಡಕ್ಕೆ ಬಹುಮಾನ ನೀಡಿದರು. ಕಬಡ್ಡಿ ಕ್ರೀಡೆಯಲ್ಲಿ ದ್ವಿತೀಯ ಸ್ಥಾನ ಪಡೆದ BSF ಶಿಬಿರಾರ್ಥಿಗಳ ತಂಡಕ್ಕೆ ಆರ್ಮಿ ಯೋಧರು ವಿದ್ಯಾರ್ಥಿಗಳ ಕೊರಳಿಗೆ ಮೆಡಲ್ ಹಾಕುವುದರ ಮುಖಾಂತರ ತಂಡಕ್ಕೆ ಬಹುಮಾನ ವಿತರಿಸಿದರು.
ಕಬಡ್ಡಿ ಕ್ರೀಡೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಇಂಡಿಯನ್ ಆರ್ಮಿ ಶಿಬಿರಾರ್ಥಿಗಳ ತಂಡಕ್ಕೆ ಆರ್ಮಿ ಯೋಧರು ವಿದ್ಯಾರ್ಥಿಗಳ ಕೊರಳಿಗೆ ಮೆಡಲ್ ಹಾಕುವುದರ ಮುಖಾಂತರ ತಂಡಕ್ಕೆ ಬಹುಮಾನ ವಿತರಿಸಿದರು. ಕಬಡ್ಡಿ ಸ್ಪರ್ಧೆಯಲ್ಲಿ ಗೆದ್ದ ವುಮನ್ ಮಿಲಿಟರಿ ಪೊಲೀಸ್ ಶಿಬಿರಾರ್ಥಿಗಳ ತಂಡಕ್ಕೆ ವೇದಿಕೆಯಲ್ಲಿ ಇದ್ದ ಎಲ್ಲ ಗಣ್ಯಮಾನ್ಯರಿಂದ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು. ನಿವೃತ್ತಿಯಾಗಿ ತಾನು ಕಲಿತ ಸಂಸ್ಥೆಗೆ ಭೇಟಿ ನೀಡಿದ ಆರ್ಮಿ ಯೋಧ ಶಿವಬಸು ಪಾಟೀಲ್ ಸತ್ಕಾರವನ್ನು ಸ್ವೀಕರಿಸಿ ವಿದ್ಯಾರ್ಥಿಗಳ ಜೊತೆ ತಮ್ಮ ಅನುಭವವನ್ನು ಹಂಚಿಕೊಂಡರು. ನಾನು 2003 ಲಕ್ಷ್ಮಣ್ ಸರ್ ಏನಿದಾರಲ್ಲ 2003 ನಾನು ಇಲ್ಲೇ ಸ್ಟಾರ್ಟಿಂಗ್ ಮಾಡಿದ್ರು ಅವರು. ನಾನು ಫಸ್ಟ್ ಬ್ಯಾಚಲ್ಲಿ ಇದ್ದೆ. ನಾನು ಇಲ್ಲಿ ಅವ್ರು ಸರ್ ಅಂತಿದ್ರು, ಲಕ್ಷ್ಮಣ್ ಸರ್, ಇಲ್ಪ ನೀನು ಆರ್ಮಿಗೆ 100% ಆಗ್ತೀಯಾ ಬಾ ಅಂತ ಅಂತಿದ್ರು. ನನ್ನ ಹೈಟ್ ನೋಡಿ ಯಾವ್ದು ನಿಮ್ಗೆ ಇನ್ನೊಂದು ಹೇಳ್ತೀನಿ, ಎಷ್ಟೊಂದು ನಿಮ್ಮ ಬಾಡಿ ಎಷ್ಟೊಂದು ನೀವು ದಣಿಸ್ತಿರಲ್ಲ ಅಷ್ಟೊಂದು ಸಕ್ಸಸ್ ಆಗ್ತೀರಿ. ಅಂದ್ರೆ ದುಡಿದವನಿಗೆ ಅನ್ನ ಅಂದಂಗೆ ಎಷ್ಟೊಂದು ನೀವು ಶ್ರಮಪಟ್ಟ ಇವಾಗ ನೀವು ಬೆಳಗಿನ ಸಾಯಂಕಾಲ ತನಕ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಿರಲ್ಲ ಮುಂದೆ ನಿಮ್ಗೆ ಅದು 100% ಸಕ್ಸಸ್ ಆಗ್ತೀರಿ. ಇದೇನು ಸೈನಿಕ್ ಸ್ಕೂಲ್ ಐತಿಲ್ಲ, ಮಂಜುನಾಥ್ ಸೈನಿಕ್ ಸ್ಕೂಲ ಇವಾಗಿಂದಲ್ಲ, ಈಗ 16 ವರ್ಷ ಆತ ಸತತವಾಗಿ ಇಷ್ಟೊಂದು ವಿದ್ಯಾರ್ಥಿಗಳು ಇದ್ದಾರೆ. 100% ಇಲ್ಲಿ ಮಾತ್ರ ಕಂಟಿನ್ಯೂ ಆಗಿದ್ದಾರೆ. ಇಲ್ಲಿ ಇಷ್ಟೊಂದು ಜನ ಇಲ್ಲಿ. ಆ್ಯಕ್ಚುಲಿ ನನಗೆ ಅಂದ್ರೆ ಜಾಸ್ತಿ ಅಲ್ಲಿ ಹಿಂದಿ ಮಾತಾಡಿ ಅಂದರೆ ಇನ್ನೂ ಕನ್ನಡದಾಗ ನಂಗೆ ಪಕ್ಕ ಬರಲ್ಲ. ಅಂದ್ರೆ ಯಾರು ನೀವು ಏನಾರು ಮತ್ತೆ ತಪ್ಪು ಇವ್ರೇನು ಸರ್ ಇಲ್ಲಿ ಕನ್ನಡದವರಾಗಿ ನಮ್ಮವರಾಗಿ ಮತ್ತೆ ಹಿಂಗೆ ಅನ್ನ ತರ್ತಂತ ತಿಳ್ಕೊಬೇಡ್ರಿ. ಇನ್ನೂ ಸ್ವಲ್ಪ ನನಗೆ ಅಂದರೆ ಜಾಸ್ತಿ ಏನಾರು ಮಾತಾಡಕೈತೆ ಹಿಂದಿ ಬರೈತದೆ ಮಾತಾಡೋಕೆ. ಅಂದ್ರೆ ಸ್ವಲ್ಪ ಈಗ 16 ವರ್ಷ ಆತಲ್ಲ ಕಂಟಿನ್ಯೂ ಹಿಂದಿ ಮಾತಾಡಿ ಅಷ್ಟುಗೆಲ್ಲ ಗೊತ್ತಾಗಲ್ಲ. ನೀವು ಸ್ವಲ್ಪ ಜನಕ್ಕೆ ಗೊತ್ತಾದ್ರ ಅಷ್ಟುಗೆಲ್ಲ ಗೊತ್ತಾಗಲ್ಲ ಅದ. ಗುಡ್. ಕನ್ನಡ ಹೋದ್ರು ಮರಿಬಾರ್ದ. ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡಗೋಸ್ಕರ ಮಡಿ. ನಾನು ಆ್ಯಕ್ಚುಲಿ ಹಿಂದಿ ಮಾತಾಡ್ತಿರ್ತಾರಲ್ಲ ಎಲ್ಲಿ UP ಉತ್ತರ ಪ್ರದೇಶ ಎಲ್ಲಾರು ಇಲ್ಲೇ ನಮ್ಮ ಕರ್ನಾಟಕದವ್ರ ಅಂದ್ರೆ ಜಾಸ್ತಿ ಹೇಳಂಗಿಲ್ಲ. ಬೆಂಗಳೂರು ಕಡೆ ಅವ್ರು ಏನಂತಾರಲ್ಲ ಅವ್ರು ತಮಿಳ್ನಾಡು ತೆಲುಗು ಜಾಸ್ತಿ ಅಂದ್ರೆ ಹಿಂದಿ ಮಾತಾಡ್ತಿದಾರ. ಅವ್ರವ್ರ ಕನ್ನಡ ನನಗೂ ಒಂದು ಸ್ವಲ್ಪ ಕೋಪ ಬರೀತಲ್ಲೇ. ಯಾಕಂದ್ರೆ ನಮ್ಮ ಕರ್ನಾಟಕದಾಗ ಹುಟ್ಟಿ ನಮ್ಮ ಕನ್ನಡ ಮಾತಾಡ್ಬೇಕು, ಜಾಸ್ತಿ ಹಿಂದಿ ಮಾತಾಡ್ಬೇಡಪ್ಪ ಅಂತೀನಿ ನಾನು. ಹಂಗೆ ಒಟ್ಟು ಕನ್ನಡ ಒಂದು ಮರ್ಯಾಕೆ ಹೋಗ್ಬಿಡಪ್ಪ. ಎಲ್ಲಿ ಬಗಲ್ಲ ಹೋಗ್ರಿ ನೀವು. ಅಂದರೆ ಇಲ್ಲಿ ಕರ್ನಾಟಕದಂಥ ಸೊಬಗ ನಮ್ಮ ಇಂಡಿಯಾದಾಗ ಎಲ್ಲೂ ಇಲ್ಲ. ಅದಕ್ಕೆ ನಿಮ್ಗೆ ಹೇಳ್ತು ಅದರಲ್ಲೂ ಅದು ನೀವು ಇಲ್ಲಿ ಮಂಜುನಾಥ್ ಸೈನಿಕ್ ತರಬೇತಿ ಕೇಂದ್ರಕ್ಕೆ ಬಂದಾರಲ್ಲ, ನೀವು ಎಲ್ಲರೂ 100% ಆಗೇ ಆಗ್ತೀರಿ. ಆ್ಯಕ್ಚುಲಿ ನಾನು ಇಲ್ಲಿ ಸ್ಟಾರ್ಟಿಂಗ್ದಾಗ ಇದ್ದಾಗ ನಾನು ಸರ್ ಭಾಳ ಕಾಡ್ತಿದ್ರ, ಶಿವಸು ನೀವು ಜಲ್ದಿ ಹೇಳಪ್ಪ, ಸ್ವಲ್ಪ ರನ್ನಿಂಗ್ ಮಾಡು, ಡಿಪ್ಸ್ ತೆಗಿ, ಪ್ಲಸ್ ತೆಗಿ. ಅಂದ್ರೆ ಸರ್ ಯಾವ ಥರ ಗೈಡ್ಲೈನ್ಸ್ ಕೊಡ್ತಾರೆ ಆ ಥರ ಮಾಡ್ರೆ 100% ನೀವು ಎಲ್ಲರೂ ಸಕ್ಸಸ್ ಆಗ್ತೀರಿ. ಹಂಗಾಗಿ ನೀವು ಪ್ರತಿಯೊಬ್ಬರು ಯಾರು ಇಲ್ಲಿಂದ ಹಂಗೆ ಹೋಗಕ್ಕೆ ಹೋಗ್ಬೇಡ್ರಿ. ಏನಾರು ಒಂದು ಟ್ರೈ ಮಾಡಿ ಯಾವ್ದಾರ ಒಂದು ಫಿಸಿಕಲ್ ಮೆಡಿಕಲ್ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಪಾಸ್ ಆಗಿ ನಿಮ್ಮ ಮನ್ಯಾಗ ನಿಮ್ಮ ಅಪ್ಪ ಅಮ್ಮಗೆ ಹೋಗಿ ನೀವು ನಾ ಸೆಲೆಕ್ಷನ್ ಆಗಿನಂತ ಹೋಗಿ ಹೇಳ್ಬೇಕು. ನೀವು ಯಾರು ಹಂಗೆ ಹೋಗಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ತಿಳ್ಕೊರಿ, ನನ್ನ ಮಗ ಕೋಚಿಂಗ್ ಹೋಗಿದಾನು, ಹಿಂಗೆ ಮುಳ್ಳಿ ಕೋಚಿಂಗ್ ಹೋಗಿದಾನು ಸೈನಿಕ್ ಸ್ಕೂಲ್ದಾಗ. ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಎಷ್ಟು ನಿಮ್ಮ ಬಗ್ಗೆ ಹೆಮ್ಮೆ ಪಡ್ತಾರೆ ಅನ್ನೋದಲ್ಲ ಇವಾಗ ನಿಮ್ಗೆ ಗೊತ್ತಾಗಂಗಿಲ್ಲ. ನಾಳೆ ನೀವು ನೌಕರಿ ಮುಗಿಸಿ ನನಗೈತೆ ಬಂದಕ್ಕೂನ ಯಾಕೆ ಸರಿ ಸುಮ್ಮನೆ ಆಗಿ ಬರ್ತಿರಲ್ಲ, ಅವಾಗ ಅವ್ರಿಗೆ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ಗೊತ್ತೈತೆ ನಿಮ್ಮ ಅಪ್ಪ ಅಮ್ಮಗ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ಯಾರು ಹಂಗೆ ಹೋಗಕ್ಕೆ ಹೋಗ್ಬೇಡ್ರಿ. ಸರ್ ಯಾವ ಥರ ಹೇಳ್ತಾರೋ ಯಾವ ಥರ ಗೈಡ್ಲೈನ್ಸ್ ಕೊಡ್ತಾರೋ ಆ ಥರ ನೀವು ಎಲ್ಲರೂ ಟ್ರೈನಿಂಗ್ ತಗೋರಿ. ಯಾರು ಒಬ್ಬರು ಹಂಗೆ ಹೋಗಕ್ಕೆ ಹೋಗ್ಬೇಡ್ರಿ. ಆ್ಯಕ್ಚುಲಿ ಸರ್ ನಾನು ಹೇಳಿದ್ನಿ ಇಲ್ಲ ಸರ್ ವಾರಕ್ಕೊಮ್ಮೆ ನಾನು ಬರ್ತೀನಿ ವಿಸಿಟ್ ಕೊಡ್ತಾ ತಂದ ನನಗೆ ಹಿಂಗೆ ಏನಾರು ಬೇರೆ ಕಡೆ ಕೆಲಸ ಇರ್ತಾವೆ, ಹಂಗಾಗಿ ಬರ್ತೀನಿ ನಾನು ವಾರಕ್ಕೊಮ್ಮೆ ಬರ್ತೀನಿ, ಬಂದು ನಿಮ್ಗೆಲ್ಲ ಯಾವ ಥರ ಗೈಡ್ಲೈನ್ಸ್ ಕೊಡ್ತೀನಿ.